ಪ್ರಕೃತಿಯ ಹಸಿರು, ಸುತ್ತಲೂ ವಿಶಾಲವಾದ ಕೆರೆ, ಹೆಜ್ಜೆಗೊಂದು ಶ್ರದ್ಧೆ, ಮನಸ್ಸಿಗೊಂದು ಹೊಸ ಉತ್ಸಾಹ. ಬೆಟ್ಟದ ಮೇಲೆ ನೆಲೆಸಿರುವ ಈ ಆಲಯ ನೈಸರ್ಗಿಕವಾಗಿಯೂ ಧಾರ್ಮಿಕವಾಗಿಯೂ ನಮ್ಮ ಮನಸ್ಸನ್ನ ಆವರಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಷ್ಟಕ್ಕೂ ಈ ದೇವಸ್ಥಾನ ಯಾವುದು ಅಂತೀರಾ? ಶ್ರೀ ಕ್ಷೇತ್ರ ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಹೇಮಗಿರಿ. ಈ ದೇವಸ್ಥಾನ ಕಡೂರು ಹಾಗೂ ಬಾಣವರ ಮಾರ್ಗ ಮಧ್ಯೆ ಸಿಗುತ್ತೆ. ಕಡೂರಿನಿಂದ ಬರ್ತಾ ಇದ್ರೆ ಎಡಕ್ಕೆ, ಬಾಣವರದಿಂದ ಬರ್ತಾ ಇದ್ರೆ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ. ಈ ದೇವಸ್ಥಾನ ನನಗೆ ಒಂದು ಸುಂದರ ಅನುಭವ ಮತ್ತು ಸಿಹಿ ನೆನಪುಗಳನ್ನ ಕೊಡುತ್ತೆ. ಯಾಕಂದ್ರೆ ನಾನು ಇಲ್ಲಿಯೇ ಸಮೀಪದಲ್ಲಿರುವ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ 6ರಿಂದ 10ನೇ ತರಗತಿಯ ವಿದ್ಯಾಭ್ಯಾಸವನ್ನ ಮಾಡಿದೆ. ಪ್ರತಿ ವರ್ಷ ಶಿವರಾತ್ರಿಯ ದಿನದಂದು ನಮ್ಮ ಶಿಕ್ಷಕರು ನನ್ನ ಸ್ನೇಹಿತರೊಟ್ಟಿಗೆ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಶಿವರಾತ್ರಿ ಎಂದು ನಡೆಯುವ ವಿಶೇಷವಾದ ರುದ್ರಾಭಿಷೇಕವನ್ನ ನನ್ನ ಗೆಳತಿಯರ ಜೊತೆ ನೋಡಿದ ಸಿಹಿ ನೆನಪುಗಳು ಇನ್ನು ಹಾಗೆ ಇವೆ. ಈ ಕ್ಷೇತ್ರದಲ್ಲಿ ಶಿವನು 380 ಮೆಟ್ಟಿಲು ಮೇಲಿರುವ ಗುಹಾಂತರ ದೇವಾಲಯದಲ್ಲಿ ಉದ್ಭವ ರೂಪಿಯಾಗಿ ನೆಲೆಸಿದ್ದಾನೆ. ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡ ವಿಷ್ಣು ಸಮುದ್ರ ಕೆರೆಯ ತಪ್ಪಲಿನಲ್ಲಿದೆ. ಇನ್ನು ದೇವಸ್ಥಾನದ ಒಳಗೆ ಎಡಭಾಗದಲ್ಲಿ ಗಣೇಶನ ಮೂರ್ತಿ ಇದೆ, ಬಲಭಾಗದಲ್ಲಿ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ಅಮ್ಮನವರ ಮೂರ್ತಿ ಇದೆ. ಇನ್ನು ಬಗ್ಗಿಕೊಂಡು ಗುಹೆ ಒಳಗೋದ್ರೆ ಮಲ್ಲಿಕಾರ್ಜುನ ಸ್ವಾಮಿಯ ಉದ್ಭವ ಮೂರ್ತಿ ಇದೆ. ಈ ಮೂರ್ತಿಯ ಎದುರು ಒಂದು ನಂದಿ ವಿಗ್ರಹವಿದೆ. ಈ ನಂದಿಯ ವಿಗ್ರಹಕ್ಕೆ ಒಂದು ದಂತಕಥೆ ಇದೆ. ಅದೇನೆಂದ್ರೆ, ಹಿಂದೆ ಈ ವಿಗ್ರಹದ ಕೆಳಗೆ ಒಂದು ಕೊಳವೆ ಬಾವಿ ಇತ್ತಂತೆ. ನಿಂಬೆ ಹಣ್ಣು, ತೆಂಗಿನಕಾಯಿ ಏನೇ ಒಂದು ವಸ್ತು ಹಾಕಿದ್ರು ಕೂಡ ಅದು 2 ಭಾಗ ಆಗಿ ಹೊರಗಡೆ ಬರ್ತಾ ಇತ್ತಂತೆ. ಅದಕ್ಕೆ ಆ ಬಾವಿನ ಕತ್ರಿ ಬಾವಿ ಅಂತ ಕರೀತಾ ಇರ್ತಾರೆ. ಈ ದೇವಸ್ಥಾನದ ಪಕ್ಕದಲ್ಲಿ ಬಂಡೆಗಳ ಒಳಗೆ ಇನ್ನೊಂದು ಗಣಪತಿ ಹಾಗೂ ಶಿವಲಿಂಗ ಕೂಡ ಇದೆ. ಇಲ್ಲಿ ಕೂಡ ಒಂದು ದಂತಕಥೆ ಇದೆ. ಅದೇನೆಂದ್ರೆ, ಈ ಬಂಡೆಗಳ ಹಿಂದೆ ಒಂದು ಸುರಂಗ ಮಾರ್ಗ ಇತ್ತಂತ. ಆ ಸುರಂಗ ಮಾರ್ಗ ಎಗಿಟಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಸಂಪರ್ಕ ಇದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಏನೇ ಕೇಳ್ಕೊಂಡ್ರು ತಮ್ಮ ಈಡೇರಿಕೆಗಳು ನೆರವೇರುತ್ತೆ ಅನ್ನೋದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ. ನಾನು ಇಲ್ಲಿಗೆ ನನ್ನ ಕುಟುಂಬದವರ ಜೊತೆ ಭೇಟಿ ಕೊಟ್ಟಿದ್ದೆ. ಇಷ್ಟೆಲ್ಲ ವಿಶೇಷತೆ ಇರೋ ಈ ದೇವಸ್ಥಾನ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.